ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಇವತ್ತೇನಪ್ಪ ಅಂದರೆ ಹೈ ಕಾಲರ್ನಿತ್ತು ಕಟಿಂಗ್ ವಿಡಿಯೋ ಹಾಕಿರಲಿಲ್ಲ, ಸ್ಟಿಚಿಂಗ್ ವಿಡಿಯೋ ಹಾಕಿದೆ. ಅದಕ್ಕೋಸ್ಕರ ತುಂಬ ಕಮೆಂಟ್ ಬಂದಿತ್ತು. ಅದಕ್ಕೋಸ್ಕರ ಇದು ನನ್ನದೇ ಒಂದು ಬ್ಲೌಸ್ನ ಯಾಕೆ ಕಟಿಂಗ್ ಮಾಡಿ ತೋರಿಸ್ಬಿಡೋಣ. ಇವಾಗ ಆಲ್ರೆಡಿ ಸ್ಟಿಚಿಂಗ್ ವಿಡಿಯೋ ಇದೆ, ಇದನ್ನು ಸ್ಟಿಚಿಂಗ್ ಮಾಡಿ ಹಾಕ್ತೀನಿ, ತೊಂದರೆ ಏನಿಲ್ಲ. ಇದನ್ನು ಕಟಿಂಗ್ ಮಾಡೋಣ ಬನ್ನಿ. ಇದು ನನ್ನ ಅಳತೆಗೆ ಕಟ್ ಮಾಡ್ಕೊತಾ ಇದ್ದೀನಿ. ಒಂದು ಬ್ಲಾಕ್ ಬ್ಲೌಸು, ಏನಕ್ಕಪ್ಪ ಅಂದರೆ ಎಲ್ಲದಕ್ಕೂ ಮ್ಯಾಚಿಂಗ್ ಆಗುತ್ತೆ. ಆಮೇಲೆ ಐ ಕಾಲರ್ ನೆಕ್ದು ನನ್ನ ಹತ್ರ ಯಾವುದೂ ಇಲ್ಲ ಬ್ಲೌಸು, ಇದ್ದರೆ ಯಾವುದಕ್ಕಾದ್ರೂ ಹಾಕೊಳ್ಳೋಣ ಅಂದ್ಬಿಟ್ಟು ಕಟ್ ಮಾಡ್ಕೊತಾ ಇದ್ದೀನಿ. ಬನ್ನಿ ಕಟ್ ಮಾಡೋಣ. ಓಪನ್ ಇರೋದು ಆ ಕಡೆ ಇರಬೇಕು, ಕ್ಲೋಸ್ ಇರೋದು ನಮ್ಮ ಕಡೆ ಇರಬೇಕು. ಯಾವಾಗಲೂ ಲೈನಿಂಗು ಈ ರೀತಿ ಇಟ್ಕೊಳ್ಳಿ. ಯಾವಾಗಲೂ ಅಷ್ಟೇ, ಫಸ್ಟು ಕೆಳಗಡೆ ಅರ್ಧ ಇಂಚು ಮಾರ್ಜಿನ್ ಬಿಡಿ. ಈ ರೀತಿ ಫಸ್ಟು ಅರ್ಧ ಇಂಚಿಗೆ ಮಾರ್ಜಿನ್ ಬಿಟ್ಟು ಈ ರೀತಿ ಮಾಡ್ಕೊಳ್ಳಿ. ಓಕೆನಾ, ಮಾರ್ಕ್ ಮಾಡ್ಕೋಬೇಕು. ಈಗ ಬ್ಲೌಸ್ನ ಉದ್ದ ತೊಗೋಬೇಕು. ಓಕೆನಾ, ನಾನು ಬ್ಲೌಸ್ ಯಾವಾಗಲೂ ಒಂದು 15 ಇಂಚೆ ಇಟ್ಕೋತೀನಿ ಉದ್ದನ. ಯಾಕೆಂದರೆ ನಾನು ಸ್ವಲ್ಪ ಹೈಟ್ ಇದ್ದೀನಿ, ಅದಕ್ಕೋಸ್ಕರ ನಾನು 15 ಇಂಚು ಉದ್ದ ಇಟ್ಕೋತಿದ್ದೀನಿ. ಓಕೆನಾ, 15 ಇಂಚು ಸ್ಟಿಚಿಂಗು ಸೇರಿಸಿ. ಓಕೆನಾ, ಸ್ಟಿಚಿಂಗು ಸೇರಿಸಿ 15 ಇಂಚು ಇಟ್ಟಿದ್ದೀನಿ. ಮಾಮೂಲಿ ಕೆಳಗಡೆ ಒಂದು ಅರ್ಧ ಇಂಚು ಸ್ಟಿಚಿಂಗ್ ಹೋಗುತ್ತೆ. ಓಕೆನಾ, ಒಟ್ಟು ಟೋಟಲು 15.5 ಇದೆ. 14.5 ರೆಡಿ ನನಗೆ. ಈ ಕಡೆ ಅರ್ಧ ಇಂಚು, ಈ ಕಡೆ ಅರ್ಧ ಇಂಚು ಸ್ಟಿಚಿಂಗ್ ಹೋಗುತ್ತೆ. ಓಕೆನಾ, ಇವಾಗ ಈ ರೀತಿ ಆಯಿತು. ಇದನ್ನು ಬೋಟ್ ನೆಕ್ ಥರ ಬರುತ್ತೆ. ಓಕೆನಾ, ಇದು ನಮಗೆ ಬೋಟ್ ನೆಕ್ ಥರ ಬರೋದ್ರಿಂದ ಮೊದಲನೇದಾಗಿ ನಾನು ಸೊಂಟದ ಸುತ್ತಳತೆ ತೊಗೋತೀನಿ. ಸೊಂಟದ ಸುತ್ತಳತೆ ಬಂದುಬಿಟ್ಟು 32 ಇಂಚಿದೆ. ಓಕೆನಾ, 32 ಇದೆ. ಈ ಥರ ಟೇಪಲ್ಲಿ 2 ಭಾಗ ಮಾಡ್ಕೊಳ್ಳಿ. ನಾನೆಲ್ಲ ಆಲ್ರೆಡಿ ಮೊದಲೇ ಮೆಜರ್ಮೆಂಟ್ ತೆಗೆದಿಟ್ಟಿದ್ದೀನಿ. ಈ ಥರ 4 ಭಾಗ ಮಾಡಿದಾಗ ನಿಮ್ಗೆ ಏನು ಬರುತ್ತೆ, 8 ಇಂಚ್ ಬಂತು. 8 ಇಂಚನ್ನ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ, 1 ಇಂಚು ಡಾಟ್ಗೆ, 2 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗಿಗೆ. ಓಕೆನಾ, ಆಯಿತು. ಇವಾಗ ಎದೆ ಸುತ್ತಳತೆ ತೊಗೋಬೇಕು. ಎದೆ ಸುತ್ತಳತೆ ಬಂದ್ಬಿಟ್ಟು 38. ಓಕೆನಾ, ಇದು 38 ಎದೆ ಸುತ್ತಳತೆ ಬ್ಲೌಸ್ ಆಗಿರುತ್ತೆ. ಇದನ್ನು 4 ಭಾಗ ಮಾಡ್ಕೋಬೇಕು. ಇದೇ ಥರ 38ನ ಈ ರೀತಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ಟೇಪ್ನ 2 ಭಾಗ ಮಾಡಿ ಮತ್ತೆ ಅದನ್ನು 2 ಭಾಗ ಮಾಡಿ. ಓಕೆನಾ, ಇವಾಗ ಟೋಟಲು 4 ಭಾಗ ಆಯಿತು. ಇವಾಗ ನಮಗೆ 9.5 ಬಂತು. ಈ 9.5ನ ಇಲ್ಲಿ ಇಟ್ಕೊಳ್ಳಿ. ಓಕೆನಾ, ಈ 9.5ನ ಇಲ್ಲಿಟ್ಟು ಇಲ್ಲಿ ಮತ್ತೆ 2 ಇಂಚು ಎಕ್ಸ್ಟ್ರಾ ತೊಗೊಳ್ಳಿ. ಓಕೆನಾ, ಆಯಿತು. ಈ 9.5ಲಿ ನೀವು 2 ಇಂಚು ಲೆಸ್ ಮಾಡಿ. ಓಕೆನಾ, 9.5ಲಿ 2 ಇಂಚು ಇಲ್ಲಿಗೆ 7.5 ಬಂತು. ಈ 7.5ನ ಇಲ್ಲಿ ಇಟ್ಕೊಳ್ಳೋಣ. ಓಕೆನಾ, 7.5ನ ಇಲ್ಲಿ ಇಟ್ಕೊಳ್ಳೋಣ. ಓಕೆನಾ, ಇದೇ 7.5ನ ಈ ಕಡೆನೂ ಇಟ್ಕೊಳ್ಳೋಣ. ಓಕೆನಾ, ಆರ್ಮಲ್ ರೌಂಡ್ಗೂ 7.5 ಮತ್ತು ಇಲ್ಲೂ 7.5ಗೆ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ, ಆಯಿತು. ಇವಾಗ ಇದಕ್ಕೆ ಮಾಮೂಲಿ ಇಲ್ಲಿ ಈ ರೀತಿ ಜಾಯಿಂಟ್ ಮಾಡ್ಕೊಳ್ಳೋಣ. ಈ ರೀತಿ ಮತ್ತೆ ಈ ಕಡೆ ಇಲ್ಲಿಂದನೂ ಇದು ಏನಿದೆ ಮಾರ್ಕು ಜಾಯಿಂಟ್ ಮಾಡ್ಕೊಳ್ಳಿ. ಈ ಕಡೆ ಇಲ್ಲಿಗೂ ಜಾಯಿಂಟ್ ಮಾಡಿ. ಓಕೆನಾ, ಆಯಿತು. ಇಲ್ಲಿ ಬಂದ್ಬಿಟ್ಟು ಒಂದು ಅರ್ಧ ಇಂಚಿಗೆ ಈ ರೀತಿ ಶೇಪ್ ಕೊಡಿ. ಇಲ್ಲಾಂದರೆ ಈ ಥರ ಸ್ಕೇಲ್ ಇದ್ದರೆ ನಿಮ್ಗೆ ಇನ್ನೂ ಒಳ್ಳೆಯದು. ಈ ಥರ ಸ್ಕೇಲಲ್ಲಾದರೆ ಇನ್ನೂ ಆರಾಮಾಗಿ ನೀವು ಶೇಪ್ ಕೊಡ್ಬೋದು. ಓಕೆನಾ, ಈ ರೀತಿ ಇಟ್ಕೊಂಡು ಈ ಥರ ಶೇಪ್ ಕೊಡ್ಬೋದು. ನೋಡಿ, ಆರಾಮಾಗಿ ಬಂತು. ಈ ರೀತಿ ಆಯಿತು. ಇವಾಗ ಇಲ್ಲಿ ನಾವು ಇಲ್ಲಿ ಕಾಲರ್ ಬರುತ್ತೆ, ಹೈ ಕಾಲರ್ ಬರುತ್ತೆ, ಅಂದರೆ ಮುಂದೆಗಡೆ ಬರುತ್ತೆ. ಇದೇನಿಲ್ಲ, ಇದು ಮಾಮೂಲಿ ಕಟ್ ಮಾಡ್ಕೊಳ್ಳೋಣ. ಫ್ರಂಟಲ್ಲಿ ಇದು ಬ್ಯಾಕ್ ಪೀಸ್, ಇದು ಬ್ಯಾಕಲ್ಲಿ ಇಲ್ಲಿ ಏನು ಹೆಚ್ಚು ಕಮ್ಮಿ ಬರೋಲ್ಲ, ಈ ಮುಂದೆ ಬರುತ್ತೆ. ಓಕೆನಾ, ಇಲ್ಲಿ ನಮಗೆ ನೋಡಿ ಫ್ರೆಂಡ್ಸ್, ಇವಾಗ ಇದಿಷ್ಟು ಆಯಿತು. ಇವಾಗ ಇಲ್ಲಿಂದ ನಮಗೆ 3 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ನೆಕ್ ಬಂದುಬಿಟ್ಟು 3 ಇಂಚು ಮತ್ತು ಇಲ್ಲಿ ಒಂದು ಅರ್ಧ ಇಂಚು ಕ್ರಾಸಾಗಿ ತೊಗೋಬೇಕು. ಅರ್ಧ ಇಂಚು ಈ ಕಾಲರ್ ನೆಕ್ಕು ಇವೆಲ್ಲನೂ ಒಂದು ಅರ್ಧ ಇಂಚು ಈ ರೀತಿ ತೊಗೋಬೇಕಾಗುತ್ತೆ. ಓಕೆನಾ, ಕಾಲರ್ ನೆಕ್ಕು ಬೋಟ್ ನೆಕ್ಗೆಲ್ಲ ಈ ರೀತಿ ತೊಗೋಬೇಕಾಗುತ್ತೆ. ಓಕೆನಾ, ಇದು ಆರ್ಮಲ್ ರೌಂಡ್ ಬಂದುಬಿಟ್ಟು 18.5 ಇದೆ. ನೋಡೋಣ, 18.5 2 ಭಾಗ ಮಾಡ್ಕೋತೀನಿ ಎಷ್ಟು ಬರುತ್ತೆ ಅಂತ. ತಗೋತೀನಿ. ನೋಡಿ, ಹೀಗೆ ಸರಿ ಬಂತು. ಸರಿ ಬಂತು. ಓಕೆನಾ, ಇಲ್ಲೇನಾದರೂ ನಿಮಗೆ ಕಡಿಮೆ ಅನಿಸಿದ್ರೆ ಸರಿ ಮಾಡ್ಕೋಬೇಕು. ಓಕೆನಾ, ಒಂದು ಅರ್ಧ ಇಂಚು ಡಿಫ್ರೆನ್ಸ್ ಆದರೆ ಇಲ್ಲಿ ನೀವು ಕೆಳಗಡೆ ತೊಗೊಂಡು ಈ ಥರ ಮಾಡ್ಕೋಬೇಕಾಗುತ್ತೆ. ಓಕೆನಾ, ಅಷ್ಟೇ ಇದು. ಓಕೆ, ಇವಾಗ ಕಟ್ ಮಾಡ್ಕೊಳ್ಳೋಣ.
ಈ ಕಡೆಯಿಂದ ಬಂತು. ಈಗ ಇದನ್ನು ಸೈಡ್ಗೆ ಇಡೋಣ. ಈಗ ಇದನ್ನು ಓಪನ್ ಇರೋದು ನಮ್ಮ ಕಡೆ ಮಾಡ್ಕೊಳ್ಳೋಣ. ಈ ರೀತಿ ಮಾಡ್ಕೊಂಡಾಗ ನಮಗೆ ಕಾಲರ್ ಇಲ್ಲಿ ಬಟ್ಟೆ ಏನು ಎಕ್ಸ್ಟ್ರಾ ಇರ್ತೀವಿ ತೊಗೊಂಡ್ರೆ ಒಳ್ಳೆಯದು. ಏನಕ್ಕಪ್ಪ ಅಂದರೆ ಇದು ಕಾಲರ್ಗೆ ಹೆಲ್ಪ್ ಆಗುತ್ತೆ. ಆಲ್ಟರ್ ನೆಕ್ಗೆಲ್ಲ ಈ ಥರ ಇದ್ದರೆ ಬಟ್ಟೆ ವೇಸ್ಟ್ ಆಗೋಲ್ಲ. ಈ ಸಿಕ್ಕಿಲ್ಲ ಅಂದರೆ ಈ ಕಡೆನೇ ತೊಗೋಬೇಕಾಗುತ್ತೆ, ಬಟ್ಟೆ ವೇಸ್ಟ್ ಆಗುತ್ತೆ. ಓಕೆನಾ. ಇವಾಗ ಇದು ಹೇಗಿದೆ ಹೀಗೇ ತೊಗೊಳ್ಳೋಣ. ಇಲ್ಲಿ ಎಕ್ಸ್ಟ್ರಾ 3 ಇಂಚ್ ಬೇಕು ನಮಗೆ. ಓಕೆನಾ. ಅದು ಕಟ್ ಮಾಡೋಕ್ಕೆ ಹೋಗಬಾರ್ದು. ಇವಾಗ ಇದು ಹೇಗಿದೆ ಹೀಗೆ ತೊಗೋಬೇಕು. ಈ ಕಡೆ ಒಂದು ಅರ್ಧ ಇಂಚು ನಮಗೆ ಉಕ್ಸ್ಪಟ್ಟಿ ಐಪಟ್ಟಿಗೆ ಬೇಕೇ ಬೇಕು. ಈ ಕಡೆ ಒಂದು ಅರ್ಧ ಇಂಚು ಬಿಟ್ಟಿದ್ದೀನಿ ಉಕ್ಸ್ಪಟ್ಟಿ ಐಪಟ್ಟಿಗೆ. ಓಕೆ. ಈ ಸೇಮ್ ಹೀಗೆ ಇರಲಿ, ಇದಕ್ಕೇನು ಮಾಡೋಕ್ಕೆ ಹೋಗಬೇಡಿ. ಇವಾಗ ಇಲ್ಲೊಂದು ಪಿನ್ ಹಾಕ್ಕೊಳ್ಳಿ. ಓಕೆನಾ. ಯಾಕೆಂದರೆ ಬಟ್ಟೆ ಸರಿಬಾರ್ದು ಅಂತ. ಓಕೆ. ಇದೀಗೆ ಇರಲಿ. ಇಲ್ಲಿಂದ ಬಂದ್ಬಿಟ್ಟು ಒಂದು 3 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಇವಾಗ ಏನಿದೆ ಇಲ್ಲಿ 3 ಇಂಚು, ಇದೇ 3 ಇಂಚನ್ನ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. 3.5 ತೊಗೊಳ್ಳಿ. ನಾವು ಸ್ಟಿಚಿಂಗ್ ಮಾಡೋಗಬೇಕು ಅಂದರೆ ಅದು ಕಮ್ಮಿ ಜಾಸ್ತಿ ಇದ್ದರೆ ಕಟ್ ಮಾಡ್ಕೊಬೋದು, ತೊಂದರೆ ಏನಿಲ್ಲ. ಆದರೆ ಕಮ್ಮಿ ಇದ್ದರೆ ಜಾಸ್ತಿ ಮಾಡ್ಕೊಳಕ್ಕಾಗಲ್ಲ. ಓಕೆನಾ. ಈ ರೀತಿ ತೊಗೊಂಡು ಇಲ್ಲಿಂದ ಜಾಯಿಂಟ್ ಮಾಡ್ಕೊಳ್ಳೋಣ. ಓಕೆನಾ. ಆಯಿತು. ಇದು ಈ ಸ್ಟಿಚಿಂಗ್ದು ಬಿಟ್ಬಿಡೋಣ, ಇರ್ಲಿಕ್ಕೆ ಹೋಗಿಲ್ಲ. ಇದು ಮಾಮೂಲಿ ಈ ರೀತಿ ಇರಲಿ. ಓಕೆನಾ. ಇದಿಷ್ಟು ಇವಾಗ ಕಟ್ ಮಾಡ್ಕೊಳ್ಳೋಣ. ಓಕೆನಾ. ಕಾಣಿಸ್ತಾ ಇದೆಯಾ. ಓಕೆ. ಈ ರೀತಿ ಈಗ ಇದನ್ನು ಕಟ್ ಮಾಡ್ಕೊತೀನಿ. ಇದು ಹೇಗಿದೆ ಹಾಗೆ ಕಟ್ ಮಾಡಬೇಕು, ಇನ್ನೇನು ಚೇಂಜಸ್ ಮಾಡಬೇಡಿ. ಓಕೆ. ಆಯಿತು. ಮಾಮೂಲಿ ಇಲ್ಲಿ ನ್ಯಾಚ್ ಹಾಕೊಳ್ಳಿ. ಇಲ್ಲಿ 1 ಇಂಚು ಜಾಸ್ತಿ ತೊಗೋಬೇಕು. ಇಲ್ಲಿ 1 ಇಂಚು ಜಾಸ್ತಿ ತೊಗೋಬೇಕು. ಏನಕ್ಕೆ ಅಂದರೆ ನಾವು ಡಾಟ್ ಹಿಡಿತೀವಲ್ಲ ಅದಕ್ಕೆ. ಓಕೆನಾ. ಈಗ ಹಿಂಗೆ ಕ್ರಾಸಾಗಿ ತೊಗೊಳ್ಳಿ. ಆಯಿತು. ಓಕೆನಾ. ಇವಾಗ ಈ ಪೀಸ್ನ ತೆಗೆದುಬಿಡ್ತೀನಿ. ಇದು ತೆಗೆದುಬಿಟ್ಟು ಸೈಡ್ಗೆ ಇಡೋಣ. ಈಗ ಇಲ್ಲಿಂದ ಮತ್ತೆ ಇವಾಗ ಈಗಿದೆಯಲ್ಲ, ಇವಾಗ ಈ ರೀತಿ ಇದೆ. ಇವಾಗ ಇದರಲ್ಲಿ ಬಂದುಬಿಟ್ಟು ಇಲ್ಲಿಂದ 1/4ಗೆ ಮಾರ್ಕ್ ಮಾಡ್ಕೊಳ್ಳೋಣ. 1/4 ಮತ್ತು ಇಲ್ಲಿಂದನೂ 1/4. ಓಕೆನಾ. ಈ 1/4ನ ಈ ರೀತಿ ಜಾಯಿಂಟ್ ಮಾಡ್ಕೋಬೇಕು. ಓಕೆ. ಈ ರೀತಿ ಇರುತ್ತೆ. ಇಲ್ಲಿಂದ ನೆಕ್ಕು ನಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಮಾರ್ಕ್ ಮಾಡ್ಕೋಬೇಕು. ನೆಕ್ ಬಂದುಬಿಟ್ಟಿದ್ದು 8 ಇಂಚಿದೆ. ಓಕೆನಾ. 8 ಇಂಚಿಗೆ ಮಾರ್ಕ್ ಮಾಡ್ತೀನಿ. ಇಲ್ಲಿಂದ ಇಲ್ಲಿಗೆ 3 ಇಂಚು, 3.5 ನಿಮಗೆ ಬ್ರಾಡ್ ಬೇಕು ಅಂದರೆ 3.5ವರೆಗೂ ಇಟ್ಕೊಬೋದು. ಇಲ್ಲಿ ಸ್ಟಿಚಿಂಗ್ ಅರ್ಧ ಇಂಚು ಹೋಗುತ್ತಲ್ಲ, ನಾನು ಅದಕ್ಕೆ 3 ಇಂಚ್ ಇಟ್ಟಿದ್ದೀನಿ. ಓಕೆನಾ. ಇಲ್ಲ ಅರ್ಧ ಇಂಚು ಹೋಗುತ್ತೆ. ಓಕೆನಾ. ಇವಾಗ ಇದನ್ನು ಇವಾಗ ಇಲ್ಲಿಂದ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ನಿಮ್ಗೆ ಯಾವ ಥರ ಶೇಪ್ ಬೇಕು ಆ ಥರ ಕೊಡ್ಬೋದು, ತೊಂದರೆ ಏನಿಲ್ಲ. ನಿಮ್ಗೆ ಏನು ಶೇಪ್ ಬೇಕು ಈ ರೀತಿ ತೊಗೊಳ್ಳಿ. ಈಗ ಬಂದು ಈ ರೀತಿ ಇಲ್ಲಿಗೆ ಜಾಯಿಂಟ್ ಮಾಡ್ಕೋಬೇಕು. ಓಕೆನಾ. ಇಲ್ಲಿ ನಿಮಗೆ ಯಾವ ರೀತಿ ಶೇಪ್ ಬೇಕೋ ಆ ಥರ ಕೊಟ್ಕೋಬೋದು, ತೊಂದರೆ ಏನಿಲ್ಲ. ರೌಂಡ್ ಶೇಪು ಇಲ್ಲ ವಿ ಶೇಪು, ಈ ಥರ ವಿ ಶೇಪ್ ಕೊಟ್ಟರು ನಡೆಯುತ್ತೆ. ಓಕೆನಾ. ಇವಾಗ ಇದು ಬ್ರಾಡ್ ಬೇಕಂದ್ರೆ ಹಿಂಗೆ ಮಾಡಿ, ಇಲ್ಲಾಂದರೆ ಈ ಥರ ಮಾಡ್ಕೊಳ್ಳಿ. ಓಕೆನಾ. ಇಷ್ಟೇ. ಇದು ನೆಕ್ಕು. ಮತ್ತು ಇದು ಆರ್ಮೋಲ್ ಶೇಪ್ ತೆಗಿಬೇಕು. ಆರ್ಮೋಲ್ ಶೇಪ್ ತೆಗಿಬೇಕು ಅಂದರೆ ಇಲ್ಲೊಂದು ಅರ್ಧ ಇಂಚು ಜಾಸ್ತಿ ಒಳಗಡೆ ತೊಗೊಳ್ಳಿ. ಯಾಕೆಂದರೆ ಫ್ರಂಟಲ್ಲಿ ಸ್ವಲ್ಪ ಲೂಸ್ ಬರಬಾರ್ದು ಅಂತ ಇಲ್ಲೊಂದು ಅರ್ಧ ಇಂಚು ಒಳಗಡೆ ತೊಗೊಳ್ಳಿ. ಇದು ಬೋಟ್ ನೆಕ್ಗೆ ಮತ್ತು ಕಾಲರ್ ನೆಕ್ಗೆ ಮಾತ್ರ ಈ ಥರ ಆಲ್ಟರ್ ನೆಕ್ಗೆ ಅನ್ವಯಿಸುತ್ತೆ. ಈ ಥರ ಇಲ್ಲಿ ಕ್ರಾಸಾಗಿ ತೊಗೊಳ್ಳೋದು ಅರ್ಧ ಇಂಚು, ಇಲ್ಲಿ ಒಳಗಡೆ ತೊಗೊಳ್ಳೋದು ಅರ್ಧ ಇಂಚು. ಓಕೆನಾ. ಇಲ್ಲ ಅಂದರೆ ಏನು ಅವಶ್ಯಕತೆ ಇರೋಲ್ಲ. ಓಕೆನಾ. ಫ್ರಂಟಲ್ಲಿ ಮಾತ್ರ, ಫ್ರಂಟಲ್ಲಿ ಯಾಕೆಂದರೆ ಲೂಸ್ ಬರಬಾರ್ದು, ಇಲ್ಲೆಲ್ಲ ಗುಪ್ಪೆ ಬರಬಾರ್ದು ಅನ್ನೋದಕ್ಕೋಸ್ಕರ ಒಂದು ಅರ್ಧ ಇಂಚು ಈ ರೀತಿ ಕ್ರಾಸಾಗಿ ತೊಗೊಳ್ಳಿ, ನೀವು ಶೇಪ್ ತೆಗಿಯೋಕ್ಕೆ ಮುಂಚೆ. ಈ ರೀತಿ ಆಯಿತು. ಓಕೆನಾ. ಇವಾಗ ಡಾಟ್ ಪಾಯಿಂಟ್ ತೊಗೊಳ್ಳೋಣ. ಡಾಟ್ ಪಾಯಿಂಟ್ ಬಂದ್ಬಿಟ್ಟು 11 ಇಂಚು ನೋಡಿ. ಇಲ್ಲಿಂದ ಸ್ಟಿಚಿಂಗ್ ಅರ್ಧ ಇಂಚು ಹೋಗುತ್ತೆ. ನಾನು ಇಲ್ಲಿಂದ ಸ್ಟಿಚಿಂಗ್ 11 ಇಂಚ್ ಇಕ್ತೀನಿ. ಓಕೆನಾ. 11 ಇಂಚು. ಕೆಳಗಡೆ ಬಂದ್ಬಿಟ್ಟು 2.5 ಇಂಚು ಅಂದರೆ 3 ಇಂಚು.
3 ಇಂಚು ಸ್ಟಿಚಿಂಗು ಸೇರಿಸಿ 3 ಇಂಚಿಗೆ ಇಟ್ಟಿದ್ದೀನಿ. ಇವಾಗ ಇಲ್ಲಿಂದ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಓಕೆನಾ. ಇವಾಗ ಈ ಕಡೆಯಿಂದ 1 ಇಂಚು ಮೇಲೆ ತೊಗೊಳ್ಳೋಣ. ಓಕೆನಾ. ಇಲ್ಲಿಂದ 1 ಇಂಚ್ ಮೇಲೆ, ಇಲ್ಲಿಂದ 4 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ. ಈ ಕಡೆಯಿಂದ 1 ಇಂಚು, ಈ ಕಡೆಯಿಂದ 1 ಇಂಚು ಮಾರ್ಕ್ ಮಾಡಿ. ಓಕೆನಾ. ಇದನ್ನು ಹಿಂಗೆ ಜಾಯಿಂಟ್ ಮಾಡಿ, ಇದನ್ನು ಹಿಂಗೆ ಜಾಯಿಂಟ್ ಮಾಡಿ, ಇದನ್ನು ಹಿಂಗೆ ಜಾಯಿಂಟ್ ಮಾಡಿ. ಇವಾಗ ಇದನ್ನು ಹಿಂಗೆ ಕ್ರಾಸಾಗಿ ಜಾಯಿಂಟ್ ಮಾಡಿ, ಇದು ಡಾಟ್ ಪಾಯಿಂಟು. ಓಕೆನಾ. ನೀವು ಪ್ರಿನ್ಸ್ ಕಟ್ಟು ಬೇಕಾದ್ರೆ ಹೊಲ್ಕೊಬೋದು. ಈ ನನಗೆ ಡಾಟದೇ ಬೆಟರು. ಪ್ರಿನ್ಸ್ ಕಟ್ ಅಷ್ಟು ಇಷ್ಟ ಆಗೋಲ್ಲ. ಓಕೆನಾ. ಇದನ್ನು ಈ ರೀತಿ ಮಾಡಿ. ಇವಾಗ ಇದು ರೆಡಿ ಆಯಿತು. ಇವಾಗ ಇಲ್ಲಿಂದ ನಾವಿದು ಎಕ್ಸ್ಟ್ರಾ ತೊಗೊಂಡಿರೋದು. ಓಕೆನಾ. ಇಲ್ಲಿ ಕಟಿಂಗ್ ಬರುತ್ತೆ. ಇಲ್ಲಿ ಇದು ಕಾಲರ್ ನೆಕ್ ಆಗಿರೋದ್ರಿಂದ ಒಂದು ಅರ್ಧ ಇಂಚು, ಇಲ್ಲ ಆಲ್ರೆಡಿ ಇಲ್ಲಿ ನಾವು ಇದು 7.5 ಇಂಚ್ ತೊಗೊಂಡಿರೋದ್ರಿಂದ ಇಲ್ಲಿ ಇಷ್ಟೇ ಇರಲಿ. ನಾವು ಬೆಲ್ಟಲ್ಲಿ ಬೇಕಾದ್ರೆ ಅಡ್ಜಸ್ಟ್ ಮಾಡ್ಕೋಬೋದು. ಇಲ್ಲಾಂದರೆ ಮೇಲ್ಗಡೆಗೆ ಸ್ವಲ್ಪ ಒಂದು ಅರ್ಧ ಇಂಚ್ ಈ ಥರ ಕ್ರಾಸಾಗಿ ಕೊಡ್ಬೋದು. ಓಕೆನಾ. ತೊಂದರೆ ಏನಿಲ್ಲ. ಇವಾಗ ಇಲ್ಲಿಂದ ನಮಗೆ ಇಲ್ಲಿಂದ ನಾನು ಇಟ್ಟಿದ್ದು 14 ಇಂಚ್ ಅಲ್ವಾ. ಇಲ್ಲಿಂದ ಅದು 14.5 ಇದೆ. ಓಕೆನಾ. ಅದು ಬ್ಲೌಸ್ ಬಂದುಬಿಟ್ಟು 14.5 ಇದೆ. ಅಲ್ಲಿಗೆ 2 ಇಂಚು ಜಾಸ್ತಿ ತೊಗೋಬೇಕು, 16.5. ಓಕೆನಾ. ಇಲ್ಲಿಗೆ ತೊಗೊಂಡ್ರೆ ಬೆಲ್ಟ್ ಬರುತ್ತೆ. ಓಕೆನಾ. ಬೆಲ್ಟ್ದು ಆಮೇಲೆ ಕಟ್ ಮಾಡ್ಕೊಳ್ಳೋಣ. ಇವಾಗ ಇದು ಈ ರೀತಿ ಇಲ್ಲಿ ಕ್ಯಾನ್ವಾಸ್ ಕಟ್ ಮಾಡ್ಕೋಬೇಕು. ಓಕೆನಾ. ಇದಕ್ಕೆ ನಾನು ಕ್ಯಾನ್ವಾಸ್ ಕಟ್ ಮಾಡಿ ತೋರಿಸ್ತೀನಿ. ಯಾಕೆಂದರೆ ಇದನ್ನು ಹಿಂಗೆ ಸ್ಟಿಚ್ ಮಾಡೋಕ್ಕಾಗಲ್ಲ. ಇವಾಗ ಇದೇ ಅಳತೆಗೆ ಕ್ಯಾನ್ವಾಸ್ ಕಟ್ ಮಾಡಿಕೊಂಡು ಅದಕ್ಕೆ ಎಕ್ಸ್ಟ್ರಾ ಬಟ್ಟೆ ತೊಗೊಂಡು ಆಮೇಲೆ ಇದಕ್ಕೆ ಅಟ್ಯಾಚ್ ಮಾಡಬೇಕು. ಇವಾಗ ಅದನ್ನು ತೋರಿಸ್ತೀನಿ. ಇವಾಗ ಇದು ಕಟಿಂಗ್ ಆದಮೇಲೆ ನಿಮಗೆ ಕಾಲರ್ ಇದು ಕ್ಯಾನ್ವಾಸ್ ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕು ಅನ್ನೋದು ತೋರಿಸ್ಕೊಡ್ತೀನಿ. ಓಕೆನಾ. ಈ ರೀತಿ ಕಟ್ ಮಾಡಿಕೊಂಡ್ರೆ ಆಯಿತು. ಇದು ರೆಡಿ ಆಯಿತು ನೋಡಿ. ಈ ರೀತಿ ಇವಾಗ ಇದು ಶೇಪ್ ತೆಗೆದುಬಿಡೋಣ. ಓಕೆ. ಇದು ರೆಡಿ ಆಯಿತು ನೋಡಿ. ಇವಾಗ ಇದು ರೆಡಿಯಾಗಿದೆ. ಇವಾಗ ಇದು ಸೈಡ್ಗೆ ಇಟ್ಬಿಡೋಣ. ಈ ರೀತಿ ಇದನ್ನು ನೀವು ವೀಲರಲ್ಲಿ ಮಾರ್ಕ್ ಮಾಡ್ಕೋಬೋದು, ಇರಕ್ಕೆ ಮಾಡ್ಕೋಬೋದು. ಓಕೆನಾ. ಈ ರೀತಿ ಬಂತು. ಇವಾಗ ಇದನ್ನು ತೆಗಿತೀನಿ. ಇಲ್ಲಿ ನೋಡ್ಕೋಬೇಕು, ಅದು ಮಾರ್ಕು ಕಾಣಿಸಲ್ಲ. ಈ ರೀತಿ ಬರುತ್ತೆ. ಇಷ್ಟು ಬಂತು. ಓಕೆನಾ. ಇದನ್ನು ಕಟ್ ಮಾಡ್ಕೋತೀನಿ ನೋಡಿ. ಇದೇ ನಮಗೆ ಮಾರ್ಕು. ಇದಕ್ಕೆ ನಾನು ಎಕ್ಸ್ಟ್ರಾ ಲೈನಿಂಗ್ ಹಾಕಿ ಇದನ್ನು 1 ಇಂಚ್ ಆದರೆ ಸಾಕು. ಇದೇನೋ ಜಾಸ್ತಿ ಬೇಕಾಗಿಲ್ಲ. 1 ಇಂಚಷ್ಟು ತಗೊಳ್ಳಿ. ಯಾಕೆಂದರೆ ಕಾಲರ್ ನಮಗೆ 1 ಇಂಚಷ್ಟಿದ್ರೆ ಸಾಕು, ಜಾಸ್ತಿ ಅಗಲ ತೊಗೋಬೇಡಿ. ಓಕೆನಾ. ಈ ರೀತಿ 1 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಏನು ನಾವು ಮಾರ್ಕ್ ಮಾಡಿರ್ತೀವಲ್ಲ ಅದಕ್ಕೆ 1 ಇಂಚಷ್ಟು ಈ ಥರ ತೊಗೊಂಡ್ರೆ ಸಾಕು. ಓಕೆನಾ. ಇಷ್ಟೇ. ಓಕೆನಾ. ಈ ರೀತಿ ತಗೊಂಡು ಇದು ಕ್ರಾಸ್ ಆಗಿರೋದನ್ನು ತೆಗೆದುಬಿಡೋಣ. ಓಕೆನಾ. ಈ ರೀತಿ ಇದೆ. ಬೇಕಾದರೆ ಇದನ್ನು ಇನ್ನೊಂದು ಸ್ವಲ್ಪ ರಫ್ ಆಗಿ ಮಾರ್ಕ್ ಮಾಡ್ಕೊಳ್ಳಿ ಈಗ. ಓಕೆನಾ. ಈಗ ಮಾರ್ಕ್ ಕಾಣಿಸ್ತಾ ಇದೆಯಲ್ಲ, ಈಗ ನೀಟಾಗಿ ಈ ರೀತಿ ಮಾರ್ಕ್ ಮಾಡಿ ಈ ರೀತಿ. ಓಕೆನಾ. ನೋಡಿ ಈ ಕಡೆ ನೀಟಾಗಿ ಕಾಣಿಸ್ತಾ ಇದೆ ಮಾರ್ಕ್, ವೀಲರಲ್ಲಿ ಮಾಡಿರೋದು. ಈ ರೀತಿ ಕ್ಯಾನ್ವಾಸ್ನ ಮಾರ್ಕ್ ಮಾಡ್ಕೊಳ್ಳೇಬೇಕು. ಇದಕ್ಕೆ ಕ್ಯಾನ್ವಾಸ್ ನೀವೇನಾದ್ರು ಕ್ಯಾನ್ವಾಸ್ ಹಾಕಲ್ಲ ಅಂದರೆ ಬೇಕು ಅಂದರೆ ಬಟ್ಟೆ ಕಟ್ ಮಾಡ್ಕೋಬೇಕಾಗುತ್ತೆ. ಇದು ವೈಟ್ ಇದೆ, ಕಾಣಿಸ್ತಾ ಇಲ್ಲ. ಓಕೆನಾ. ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಓಕೆನಾ. ಇವಾಗ ಇದನ್ನು
ಇದೇ ಥರ ಇವಾಗ ಎಕ್ಸ್ಟ್ರಾ ಪೀಸ್ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕು. ಇದರಲ್ಲೇ ಆಗೋಲ್ಲ, ಇದಕ್ಕೆ ಎಕ್ಸ್ಟ್ರಾ ಪೀಸ್ ತೊಗೋಬೇಕು. ತೊಗೊಂಡು ಅಟ್ಯಾಚ್ ಮಾಡಿ ಆಮೇಲೆ ಸ್ಟಿಚ್ ಮಾಡಬೇಕು. ನಾನು ಸ್ಟಿಚಿಂಗಲ್ಲಿ ತೋರಿಸ್ತೀನಿ, ಇದನ್ನು ತೋರಿಸ್ತೀನಿ. ಯಾಕೆಂದರೆ ಇವಾಗ ಈ ವಿಡಿಯೋ ನೋಡೋರಿಗೆ ತಿರ್ಗಾ ಸ್ಟಿಚಿಂಗ್ ವಿಡಿಯೋ ತೊಂದರೆ ಇರಬಾರ್ದು. ಇದು ಕಟಿಂಗ್ ಆದ ತಕ್ಷಣ ಸ್ಟಿಚಿಂಗ್ ವಿಡಿಯೋನೂ ಹಾಕ್ತೀನಿ. ಓಕೆನಾ? ಈ ರೀತಿ ಕಟಿಂಗ್ ಮಾಡ್ಕೋಬೇಕು. ಈ ಕಟಿಂಗ್ ಮಾಡಿಕೊಂಡು ವೇರ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಇದು ಅಂತ. ಓಕೆನಾ? ಬ್ಯಾಕು ಮತ್ತು ಫ್ರಂಟ್ ಆಯಿತು. ಇವಾಗಿದು ಈಗ ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋಣ. ಇದಾಯಿತು. ಓಕೆನಾ? ಇದು ಸಪ್ರೇಟಾಗಿ ಇರ್ತೀನಿ ಪೀಸು. ಇವಾಗ ಇದಕ್ಕೆ ತೋರಿಸ್ತೀನಿ. ಇವಾಗ ಇಲ್ಲೇ ಇದೆ, ನಾನು ಎಕ್ಸ್ಟ್ರಾ ಪೀಸ್ ತೊಗೊಂಡಿದ್ದೀನಿ ಲೈನಿಂಗ್ ಪೀಸು. ಇದರಲ್ಲೇ ತೋರಿಸ್ಕೊಡ್ತೀನಿ ಯಾವ ರೀತಿ ಬರುತ್ತೆ ಅಂತ. ಈ ರೀತಿ ತೊಗೊಂಡು ನೋಡಿ, ಈ ರೀತಿ ಇದು ಹೇಗಿದೆ ಹಾಗೆ ಇಟ್ಕೊಳ್ಳಿ, ಏನು ತೊಂದರೆ ಏನಿಲ್ಲ. ಇವಾಗ ಇದು ಹೇಗಿದೆ ಹೀಗೆ ಇಟ್ಕೊಂಡು ಇದಕ್ಕಿಂತ ಸ್ವಲ್ಪ ಜಾಸ್ತಿ ತೊಗೊಳ್ಳಿ ಬಟ್ಟೆ ಅಷ್ಟೇ. ಒಂದು ಸ್ವಲ್ಪ ಒಂದು ಅರ್ಧ ಇಂಚ್ ತೊಗೊಂಡ್ರೆ, ಯಾಕೆಂದರೆ ಅದು ಫೋಲ್ಡ್ ಮಾಡೋಕ್ಕಬೇಕಲ್ಲ ಅದಕ್ಕೋಸ್ಕರ ಅಷ್ಟೇ. ಓಕೆನಾ? ಇದನ್ನು ಈ ರೀತಿ ಫೋಲ್ಡ್ ಮಾಡೋಕ್ಕೆ ತೊಗೊಳ್ಳಿ. ಎಕ್ಸ್ಟ್ರಾ ಬಟ್ಟೆ ಅಂದರೆ ಫೋಲ್ಡಿಂಗೋಸ್ಕರ ಅಷ್ಟೇ. ಓಕೆನಾ? ನೋಡಿ, ಇದು ರೆಡಿ ಆಯಿತು. ಇದಕ್ಕೇನು ತೊಂದರೆ ಇಲ್ಲ. ಇವಾಗ ಎತ್ತಿ ಸಪ್ರೇಟಾಗಿ ಇಟ್ಕೊಳ್ಳೋಣ. ಇವಾಗ ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋಣ. ಸ್ಲೀವ್ಸ್ಗೆ ಯಾವಾಗಲೂ ಇದು ಈ ಥರ ನೋಡಿ, ಈ ಥರ ಇದೆಯಲ್ಲ, ಓಪನ್ ಇರೋದು ಆ ಥರ ಇಟ್ಕೊಳ್ಳಿ, ಕ್ಲೋಸ್ ಇರೋದು ಈ ಕಡೆ ಇಟ್ಕೊಳ್ಳಿ. ಓಕೆನಾ? ಈ ರೀತಿ ಇಟ್ಕೊಂಡು ಇದು ಕಟ್ಟಿಂಗ್ ಆಗಿದೆ, ಸಪ್ರೇಟಾಗಿ ಇಟ್ಬಿಡೋಣ. ಈಗ ಕೆಳಗಡೆ ಒಂದು ಅರ್ಧ ಇಂಚು ಮಾರ್ಜಿನು. ಓಕೆ, ಇವಾಗ ಮಾಮೂಲಿ ಕ್ರಾಸ್ ಆಗಿರೋದನ್ನು ಕಟ್ ಮಾಡ್ಕೊಳ್ಳಿ ಫಸ್ಟಿಗೆ. ಇವಾಗ ಸ್ಲೀವ್ಸ್ನ ಉದ್ದ ಬಂದುಬಿಟ್ಟು 9 ಇಂಚು. ಓಕೆನಾ? ಸ್ಲೀವ್ಸ್ನ ಉದ್ದ ಬಂದುಬಿಟ್ಟು 9 ಇಂಚಿದೆ. ಅರ್ಧ ಇಂಚು ಸ್ಟಿಚಿಂಗಿಗೆ. ಇವಾಗ ಇಲ್ಲಿಂದ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಸ್ಲೀವ್ಸ್ನ ಸುತ್ತಳತೆ ಬಂದುಬಿಟ್ಟು 13 ಇದೆ. ಓಕೆನಾ? ಸ್ಲೀವ್ಸ್ನ ಸುತ್ತಳತೆ 13 ಅಂದರೆ 6.5. ಓಕೆನಾ? 6.5ಗೆ ಮಾರ್ಕ್ ಮಾಡ್ಕೊಳ್ಳಿ. ಈ ಕಡೆಯಿಂದ ಇಲ್ಲಿಗೆ 3.5. ಇದು ಆ್ಯಕ್ಚುಲಿ ಬೋಟ್ ನೆಕ್ಕು 4 ಇಂಚೆ ತೊಗೊಳ್ಳಿ. ಓಕೆನಾ? 18 ಅಂದರೆ 9. ಇಲ್ಲಿಂದ 9 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ. ಓಕೆನಾ? 9 ಇಲ್ಲ 9.5 ಬರುತ್ತೆ. ಓಕೆನಾ? ಈ ರೀತಿ ಇದೆ. ಈ ರೀತಿ ಇಟ್ಕೊಂಡು ಈ ರೀತಿ ಮಾಡಿ. ಇವಾಗ ಇದು ಸ್ಲೀವ್ಸ್ ಕರೆಕ್ಟಾಗಿದೆ ಒಂದು ಸ್ವಲ್ಪ ಚೆಕ್ ಮಾಡ್ಕೋಬೇಕು ಯಾವಾಗಲೂ ಅಷ್ಟೇ. ಸ್ಲೀವ್ಸ್ ಯಾಕೆಂದರೆ ಕಟ್ಟಿಂಗ್ ಮಾಡುವಾಗಲೇ ನೋಡ್ಕೋಬೇಕು. ಆಮೇಲೆ ಮತ್ತೆ ಸ್ಟಿಚಿಂಗ್ ಮಾಡೋವಾಗ ನೋಡಿಕೊಂಡ್ರೆ ಮತ್ತೆ ಕನ್ಫ್ಯೂಸ್ ಆಗುತ್ತೆ, ಹೆಚ್ಚು ಕಡಿಮೆ ಆಗಿಬಿಡುತ್ತೆ. ನೋಡಿ, ಜಾಸ್ತಿ ಬರ್ತೈತಲ್ಲ. ಹ್ಞೂ 8 ಇಂಚು 8 ಬರಬೇಕು. ಸಾರಿ, 9 ಇಂಚ್ ತೊಗೊಂಡಿದ್ದೀನಿ, 8 ಬರಬೇಕಿದು. 8 ಇಂಚು. ಓಕೆ, ಅದಕ್ಕೆ 8.5 ತೊಗೊಂಡ್ರೆ ಸರಿ ಹೋಗುತ್ತೆ. ಓಕೆ, 8.5 ತೊಗೊಂಡ್ರೆ ನಮಗೆ ಸರಿ ಹೋಗುತ್ತೆ. ಓಕೆ, ಸರಿ ಹೋಗುತ್ತೆ. 8 ಇಂಚ್ ತೊಗೊಂಡ್ರೆ ನಮಗೆ ಕರೆಕ್ಟಾಗಿ ಬರುತ್ತೆ. ನೋಡಿ, ಸರಿ ಹೋಯ್ತು. ಇವಾಗ ಅದು ನಾನು 8.5 9 ಇಂಚ್ ತೊಗೊಬಿಟ್ಟಿದೆ ಅದಕ್ಕೆ. ಓಕೆನಾ? ಇವಾಗ ಇಲ್ಲಿಂದ ಈ ರೀತಿ ನೀಟಾಗಿ ಇಟ್ಕೊಳ್ಳಿ, ಈ ರೀತಿ ಮಾಡ್ಕೊಳ್ಳಿ. ಓಕೆನಾ? ಆಯಿತು. ಇವಾಗ ಕಟ್ ಮಾಡ್ಕೊಂಬಿಡೋಣ. ಎರಡು ಪೀಸ್ ತೆಗೆದು ಶೇಪ್ ತೆಗೀರಿ. ರೆಡಿ ಆಯಿತು. ಓಕೆ, ಇದಿಷ್ಟು ಕಟಿಂಗ್ ಆಯಿತು. ಇವಾಗಿದು ಆಲ್ರೆಡಿ ತೋರಿಸ್ಕೊಟ್ಟಿದ್ದೀನಿ, ನೋಡೋಣ. ಓಕೆನಾ? ಈ ರೀತಿ ಇದು ಬಂದ್ಬಿಟ್ಟು ಆಲ್ಟರ್ನೆಕ್ ಬ್ಲೌಸ್ ಕಟಿಂಗ್. ಓಕೆನಾ? ಆಲ್ಟರ್ನೆಕ್ ಬ್ಲೌಸ್ ಕಟಿಂಗ್. ಓಕೆನಾ? ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.